ಓಂ ಶಾಂತಿ. ನೆನಪಿನಲ್ಲಿದ್ದು ಪ್ರತಿಯೊಂದು ಕರ್ಮವನ್ನು ಮಾಡಿ, ಆಗ ಅನೇಕರಿಗೆ ನಿಮ್ಮ ಸಾಕ್ಷಾತ್ಕಾರ ಆಗುತ್ತಾ ಇರುವುದು. ನೀವು ಬ್ರಾಹ್ಮಣರ ಮೂಲಕ ತಯಾರಾಗುವ ಪವಿತ್ರ ಬ್ರಹ್ಮ ಭೋಜನವು ದೇವತೆಗಳಿಗೂ ಸಹ ಬಹಳ ಪ್ರಿಯವಾಗುತ್ತದೆ. ಬ್ರಹ್ಮ ಭೋಜನದ ಮಹಿಮೆಯು ಬಹಳಷ್ಟು ಇದೆ. ನೆನಪಿನಲ್ಲಿದ್ದು ತಯಾರಿಸಿದ ಭೋಜನವನ್ನು ಸ್ವೀಕಾರ ಮಾಡುವುದರಿಂದ ಶಕ್ತಿಯೂ ಸಿಗುತ್ತದೆ, ಹೃದಯವು ಶುದ್ಧವಾಗಿ ಬಿಡುತ್ತದೆ. ನೀವು ಮಂದಿರದ ಪೂಜಾರಿಗಳೊಂದಿಗೆ ಪ್ರಶ್ನೆ ಮಾಡಬಹುದು, ಕೃಷ್ಣನು ವಾಸ್ತವದಲ್ಲಿ ಸುಂದರನಾಗಿದ್ದನು, ಅಂದ ಮೇಲೆ ಏಕೆ ಕಪ್ಪಾಗಿ ತೋರಿಸಿದ್ದೀರಿ? ಪ್ರತಿಯೊಬ್ಬರೂ ಪಾವನರಿಂದ ಪತಿತರು ಅವಶ್ಯವಾಗಿ ಆಗಬೇಕಾಗಿದೆ. ದೇವತೆಗಳು ಯಾವಾಗ ವಾಮಮಾರ್ಗದಲ್ಲಿ ಹೋಗಿದ್ದಾರೆ, ಆಗಿನಿಂದ ಇವರನ್ನು ಕಪ್ಪಾಗಿ ತೋರಿಸಲಾಗಿದೆ. ದೇವತೆಗಳನ್ನು ಸುಂದರರೆಂದು ಹೇಳುತ್ತಾರೆ, ಆದರೆ 84 ಜನ್ಮಗಳ ನಂತರ ಕಪ್ಪಾಗುತ್ತಾರೆ. ಏಣಿಯ ಚಿತ್ರವೂ ಸಹ ಕೈಯಲ್ಲಿ ಇರಲಿ, ಏಣಿಯ ಚಿತ್ರವು ಬಹಳ ದೊಡ್ಡದಾಗಿರಲಿ. ಪತಿತ ಪಾವನ ತಂದೆ ಒಬ್ಬರೇ ಆಗಿದ್ದಾರೆ. ಅವರನ್ನು ನೆನಪು ಮಾಡುವುದರಿಂದ ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಸಿಗುತ್ತದೆ. ಗೃಹಸ್ಥ ವ್ಯವಹಾರದಲ್ಲಿರಿ. ಶರೀರ ನಿರ್ವಹಣೆಗಾಗಿ ಉದ್ಯೋಗ ವ್ಯವಹಾರವನ್ನಂತೂ ಮಾಡಲೇಬೇಕಾಗಿದೆ. ಲೌಕಿಕ ವಿದ್ಯೆಯನ್ನು ಓದಲೇಬೇಕು. ಸಮಯವು ಸಿಕ್ಕಿದಾಗ ಅನ್ಯರ ಕಲ್ಯಾಣವನ್ನು ಮಾಡಬೇಕಾಗಿದೆ. ಮುರುಳಿಯಿಂದ ಮನುಷ್ಯರು ದೇವತೆಗಳಾಗಿ ಬಿಡುತ್ತಾರೆ. ತಂದೆಯು ವಿನಃ ಇಂತಹ ಜಾದೂಗಾರರಿರುವುದಿಲ್ಲ. ವಿಶ್ವದ ಇತಿಹಾಸ ಭೂಗಳು ಪುನರಾವರ್ತನೆಯಾಗುತ್ತದೆ. ಪವಿತ್ರತೆಯು ಮುಖ್ಯ ಮಾತಾಗಿದೆ. ಪವಿತ್ರತೆ ಇದ್ದಾಗ ಸುಖ ಶಾಂತಿ ಇರುತ್ತದೆ. ಆತ್ಮವು ಪಾವನವಾಗಿ ಬಿಟ್ಟರೆ ನಂತರ ಆತ್ಮಕ್ಕೆ ಈ ಶರೀರದ ಜೊತೆ ಇರುವಂತಿಲ್ಲ. ಪಂಚತತ್ವಗಳ ಶರೀರವು ಒಂದು ಸಮಾಪ್ತಿಯಾಗಿ ಇನ್ನೊಂದು ರಚನೆಯಾಗುತ್ತದೆ. ಆದರೆ ಆತ್ಮವಂತೂ ಅದೇ ಆಗಿದೆ, ರಚನೆ ಮಾಡುವಂತಹ ವಸ್ತುವಲ್ಲ. ಎಷ್ಟು ಧರ್ಮಗಳಿದೆಯೋ ಅಷ್ಟು ವಿಭಿನ್ನತೆ ಇರುತ್ತದೆ. ಪ್ರತಿಯೊಂದು ಆತ್ಮವು ಎಷ್ಟೊಂದು ಲಕ್ಷಣವುಳ್ಳ ಶರೀರವನ್ನು ತೆಗೆದುಕೊಳ್ಳುತ್ತದೆ. ಆಶ್ಚರ್ಯವಲ್ಲವೇ? ನಿಮ್ಮ ಆತ್ಮವೂ ಸಹ ಭಿನ್ನ ಭಿನ್ನ ಮುಖಲಕ್ಷಣಗಳು, ಭಿನ್ನ ಭಿನ್ನ ಶರೀರಗಳನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸುತ್ತದೆ. ಇದು ಸಹ ನಾಟಕವಾಗಿದೆ. ಪತಿತರಿಂದ ಪಾವನವಾಗುವುದು ಹೇಗೆ? ಸ್ಥೂಲ ನೀರಿನಿಂದಲೂ ಪಾವನವಾಗುವುದಿಲ್ಲ. ಮಳೆಯಿಂದ ಮನುಷ್ಯರು ಮೃತ್ಯು ಆಗಿಬಿಡುತ್ತದೆ. ಆ ಶರೀರವಂತೂ ಹೊರಟು ಹೋಗುತ್ತದೆ. ಆತ್ಮವೇ ಪಾವನವಾಗಬೇಕಾಗಿದೆ. ನನ್ನ ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ, ತನ್ನನ್ನು ಆತ್ಮವೆಂದು ತಿಳಿಯಿರಿ. ಸ್ಮರಣೆ ಮಾಡಿ ಮಾಡಿ ಸುಖವನ್ನು ಪಡೆಯಿರಿ, ಇಲ್ಲಂತೂ ದುಃಖಧಾಮವಾಗಿದೆ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಕಲಹ, ಕ್ಲೇಶ, ರೋಗ ಇತ್ಯಾದಿಗಳೆಲ್ಲವೂ ಬಿಟ್ಟು ಹೋಗುತ್ತದೆ. ನೀವು 21 ಜನ್ಮಗಳಿಗಾಗಿ ನಿರೋಗಿಗಳಾಗಿ ಬಿಡುತ್ತೀರಿ. ತಂದೆಯನ್ನು ಸ್ಮರಣೆ ಮಾಡಿ, ಆಗ ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣವಾಗುತ್ತದೆ. ಸುಖಿಯಾಗಿ ಬಿಡುತ್ತೀರಿ. ಶಿಕ್ಷೆಯನ್ನು ಅನುಭವಿಸಿದ ನಂತರ ಅಲ್ಪ ಸ್ವಲ್ಪ ರೊಟ್ಟಿಯನ್ನು ತಿನ್ನುವುದು ಒಳ್ಳೆಯದಲ್ಲ. ಮುಂದೆ ಹೋದಂತೆ ನೀವು ಉನ್ನತಿಯನ್ನು ಪಡೆಯುತ್ತಾ ಹೋಗುತ್ತೀರೋ ಹಾಗೆಯೇ ನಿಮಗೆ ಭೋಜನವೂ ಸಹ ಅಂಥದ್ದೇ ಸಿಗುತ್ತದೆ. ಮಕ್ಕಳೇ, ನೆನಪು ಮಾಡುತ್ತಾ ಭೋಜನವನ್ನು ತಯಾರಿಸಿ. ಸ್ವಾರ್ಥ, ಈರ್ಷೆ ಮತ್ತು ಸಿಡಿಮಿಡಿ ಕುಟ್ಟುವುದು, ಇದರಿಂದ ಮುಕ್ತರಾಗುವಂತಹ ಕ್ರೋಧ ಮುಕ್ತ ಭವ. ಶಾಂತಿ ದೂತರಾಗಿ ಎಲ್ಲರಿಗೂ ಶಾಂತಿಯನ್ನು ನೀಡುವುದು, ಇದೇ ನಿಮ್ಮ ವೃತ್ತಿಯಾಗಿದೆ. ಯಾವುದೂ ವಿಚಾರ ಬಲೆ ಕೊಡಿ. ಸೇವೆಗಾಗಿ ಸ್ವಯಂವನ್ನು ಅರ್ಪಿಸಿಕೊಳ್ಳಿ. ಆದರೆ ವಿಚಾರದ ಹಿಂದೆ ಆ ವಿಚಾರವನ್ನು ಇಚ್ಛೆಯ ರೂಪದಲ್ಲಿ ಬದಲಿ ಮಾಡಬೇಡಿ. ಏಕೆ ಏನು ವಿನಲ್ಲಿ ಬರಬೇಡಿ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಓಂ ಶಾಂತಿ.